ನೀರು ಇರ್ತಕ್ಕಂಥ ಸಾಮರ್ಥ್ಯ ಮನುಷ್ಯನಿಗಿದ್ದಿದ್ರೆ ಭಾಳ ಚಂದ ಜೀವನ ನಡೀತಿತ್ತು. ನೀರಲ್ಲಿ ಎಂಥ ಶಕ್ತಿ ಇದೆ ಅಂದರೆ ಎಲ್ಲವನ್ನು ಗ್ರಹಿಸ್ತದೆ. ನೀ ಏನು ಹಾಕಿದರೂ ಅದು ಗ್ರಹಣ ಶಕ್ತಿ ಅದರಲ್ಲಿದೆ. ಕಲ್ಲು ಹಾಕಿದರೂ ಗ್ರಹಣ ಮಾಡ್ಕೋತದೆ, ಮಣ್ಣು ಹಾಕಿದರೂ ಗ್ರಹಣ ಮಾಡ್ಕೋತದೆ, ನೀನು ಕಸಕಡ್ಡಿಗಳನ್ನು ಹಾಕಿದರೂ ಅದು ಗ್ರಹಣ ಮಾಡ್ಕೊಳ್ತದೆ. ಅದು ಪ್ರತಿ ಉತ್ತರ ಕೊಟ್ಟ ಉತ್ತರವೇ ಇರೋದಿಲ್ಲ. ಅದು ಮತ್ತು ವಿರುದ್ಧವಾಗಿ ನಡೆದ ಸಂಗತಿಯೇ ಇಲ್ಲ. ಅದು ಕಲ್ಲು ಮಣ್ಣುಗಳಿರಲಿ, ದಿಬ್ಬದಿಟ್ಟೆಗಳಿರಲಿ, ತನ್ನ ಮುನ್ನುಗ್ಗುವುದನ್ನು ಅದು ಯಾವತ್ತೂ ನೀರು ಬಿಟ್ಟಿಲ್ಲ, ಬಿಡುವುದೂ ಇಲ್ಲ. ಅದರ ಸಾಮರ್ಥ್ಯ ಅದು. ಹೇಗೆ ಇರಲಿ, ಎಲ್ಲೇ ಇರಲಿ, ಅದನ್ನು ಮುನ್ನುಗ್ಗಿ ಹೋಗಬೇಕನ್ನೋದು ಅದರ ಸಾಮರ್ಥ್ಯ. ಆ ಶಕ್ತಿ ಮನುಷ್ಯನಿಗಿದ್ದಿದ್ರೆ ಸಮಾಜದಲ್ಲಿ ಕೆಟ್ಟ ಚಟಗಳು ಇರ್ತಿರಲಿಲ್ಲ, ಕೆಟ್ಟ ಭಾವನೆಗಳು ಬರ್ತಿರಲಿಲ್ಲ, ಅನ್ಯಾಯಗಳು ನಡೀತಿರಲಿಲ್ಲ, ಅಸೂಯೆಗಳು ಬರ್ತಿರಲಿಲ್ಲ. ಮನುಷ್ಯನ ಒಳ್ಳೆಯ ಭಾವನೆಗಳನ್ನು ತುಂಬಿಕೊಂಡು ನೀರಿನಂತೆ ಅವನು ಬದುಕ್ತಾ ಇದ್ದ. ಅದಕ್ಕೆ ನೀರಿನ ಶಕ್ತಿ ಯಾರಿಗೂ ಇಲ್ಲ. ಆ ಭಾವನೆಗಳನ್ನು ನಮ್ಮಲ್ಲಿ ತಂದುಕೊಳ್ಬೇಕು. ಯಾವತ್ತು ನಮ್ಮ ಒಳ್ಳೆಯ ಭಾವನೆಗಳನ್ನು ತಂದುಕೊಳ್ಳುತ್ತೇವೆಯೋ ಆವಾಗ ನಮ್ಮ ಮನಸ್ಸು ಶುದ್ಧಿ ಆಗ್ತದೆ, ಮನೋಬಲನೂ ಹೆಚ್ಚಿಸ್ತದೆ. ಭಾವನೆಗಳನ್ನು ಸ್ಫೂರ್ತಿದಾಯಕವಾಗಿ ನಾವು ತಗೋಬೇಕು. ಯಾರೋ ಒಬ್ಬರು ನಮಗೆ ಕೆಡಕು ಮಾಡಿದ್ರಂತ ಅವ್ರಿಗೆ ವಿರುದ್ಧವಾಗಿ ನಾವು ಕೆಡಕನ್ನು ಮಾಡೋದ್ರಲ್ಲಿ ಅರ್ಥವಿರೋದಿಲ್ಲ. ಅದು ವಿರೋಧಕ್ಕೆ ಕಾರಣವಾಗುತ್ತೆ ಹೊರತು ನಮ್ಮ ಬೆಳವಣಿಗೆಯನ್ನು ಕಾಣುವುದಿಲ್ಲ. ಒಬ್ಬರಿಗೊಬ್ಬರಲ್ಲಿ ವೈಷಮ್ಯ ಬೆಳೀತದೆ. ಅವನು ಮಾಡಿದಂಥ ಇವನು ಮಾಡೋದು, ಇವನು ಮಾಡಿದಂಥ ಮತ್ತೊಬ್ಬ ಮಾಡೋದು, ಇವೆಲ್ಲ ಒಬ್ಬರಲ್ಲಿ ಒಬ್ಬರಿಂದ ನಡೀತಕ್ಕಂಥ ವೈಷಮ್ಯದ ಜೀವನ ಆಗುತ್ತೆ ಹೊರತು ಅವರಲ್ಲಿ ಯಾರಲ್ಲಿಯೂ ಬೆಳವಣಿಗೆ ಕಾಣಲು ಸಾಧ್ಯವಿಲ್ಲ. ಮನುಷ್ಯ ತನ್ನನ್ನು ತಾನು ಬದಲಾವಣೆ ಮಾಡ್ಕೋಬೇಕಂದ್ರೆ, ತನ್ನ ಮನಃಶಾಂತಿಯನ್ನು ಹಿಡ್ಕೋಬೇಕಂದ್ರೆ ಒಳ್ಳೆಯ ವಿಚಾರಗಳನ್ನು, ಒಳ್ಳೆಯ ನಡತೆಗಳನ್ನು, ಅಭಿವೃದ್ಧಿಯ ಕೆಲಸಗಳನ್ನು ಮಾಡುತ್ತಾ ಹೋದರೆ ತನ್ನಲ್ಲಿಯೂ ಒಳ್ಳೆಯ ಭಾವನೆಗಳು ಬರಲು ಸಾಧ್ಯತೆ ಇದೆ. ಪ್ರತಿಯೊಬ್ಬರಲ್ಲಿಯೂ ಇದು ಬರಬೇಕು. ಅದ್ರಾಗ ಸಮಾಜ ಸುಧಾರಿಸಲು ಸಾಧ್ಯ. ಮನೆಯಲ್ಲಿ ಒಬ್ಬರಿಗೆ ಒಳ್ಳೆಯ ಗುಣಗಳನ್ನು ಮಕ್ಕಳಲ್ಲಿ ಹೇಳುವ ಭಾವನೆ ಇದ್ದರೆ ಮಕ್ಕಳಲ್ಲಿ ಆ ಇಡೀ ಮನೆತನವೇ ಸುಧಾರಿಸ್ತದೆ. ಅವರಲ್ಲಿ ಒಳ್ಳೆಯ ಗುಣಗಳು ತುಂಬಲು ಸಾಧ್ಯ, ಅವರಲ್ಲಿ ಒಳ್ಳೆಯ ಸಂಸ್ಕೃತಿಯನ್ನು ಕೊಡಲು ಸಾಧ್ಯ. ಆ ಮಕ್ಕಳಲ್ಲಿ ಮುಂದಿನ ಜೀವನದ ಆಧಾರಿತ ಅವರು. ಆ ಮಕ್ಕಳಿಗೆ ನಾವು ಮೊದಲು ಮನೆಯೇ, ಅದಕ್ಕೆ ಹಿರಿಯರು ಹೇಳ್ತಿದ್ರು, ಮನೆಯೇ ಮೊದಲ ಪಾಠಶಾಲೆ. ಮನೆಯವರೇ ಮೊದಲು ಅದನ್ನು ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಂಡು ಮಕ್ಕಳಲ್ಲಿ ಆ ಭಾವನೆಗಳನ್ನು ತುಂಬಲು ಪ್ರಯತ್ನ ಮಾಡಬೇಕು. ಅಂದಾಗ ಆ ಮನೆಯೂ ಸುಧಾರಿತ ಆಗ್ತದೆ, ಆ ಮನಸ್ಸುಗಳನ್ನು ಸಮೃದ್ಧಿ ಇರ್ತಾವೆ. ಒಬ್ಬರಿಂದ ಒಬ್ಬರಲ್ಲಿ ಅನ್ಯೋನ್ಯತೆ ಜಾಸ್ತಿ ಆಗ್ತದೆ. ಒಬ್ಬರಿಂದ ಒಬ್ಬರಲ್ಲಿ ಅನ್ಯೋನ್ಯತೆ ಜಾಸ್ತಿ ಆಗ್ತದೆ. ಅದನ್ನು ತಿಳಿದುಕೊಂಡು ಬದುಕುವ ಶಕ್ತಿ ಎಲ್ಲರಿಗೂ ಬರಬೇಕು. ಅದಕ್ಕೆ ನೀರಿನ ಶಕ್ತಿ ಎಷ್ಟು ಅಮೂಲ್ಯವಾದದ್ದಂದರೆ ಅದನ್ನು ಯಾರಿಗೂ ವರ್ಣಿಸಲು ಶಬ್ದಗಳೇ ಇಲ್ಲದಂತಿದೆ. ಅದಕ್ಕೆ ಹಿರಿಯರು ಗಂಗಾಮಾತೆಯನ್ನು, ನೀರನ್ನು ಏನು ಕರೆದ್ರು, ಗಂಗಾಮಾತೆ ಅಂತ ಕರೆದು ಎಲ್ಲವನ್ನೂ ಗ್ರಹಣ ಶಕ್ತಿ ಮಾಡಿಕೊಳ್ತಕ್ಕಂಥ ದೇವತೆಯವಳು. ನೀ ಕೆಟ್ಟದ್ದು ಹಾಕಿದರೂ ಗ್ರಹಣ ಮಾಡ್ಕೊಳ್ತಾಳೆ, ಒಳ್ಳೇದು ಹಾಕಿದರೂ ಗ್ರಹಣ ಮಾಡ್ಕೊಳ್ತಾಳೆ. ಅದನ್ನು ಮತ್ತೆ ಮುಂದೆ ಹರಿತಾ 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 ಹೋಗಿ ಮತ್ತೆ ಅದನ್ನು ಪರಿಶುದ್ಧತೆನೇ ಮಾಡಿಕೊಡ್ತಾಳಲ್ಲ, ಆ ತಾಯಿಯ ಶಕ್ತಿಯನ್ನು ನಮಗೆ ಅರ್ಥವಾಗೋದಿಲ್ಲ. ಅಂಥ ಶಕ್ತಿಯನ್ನು ಪರಿಪೂರ್ಣವಾಗಿ ನಾವು ತೆಗೆದುಕೊಳ್ಳೋದು ಹೋದರೂ ಪರವಾಗಿಲ್ಲ, ಅರ್ಧ ಭಾಗದಷ್ಟಾದರೂ ನಮ್ಮಲ್ಲಿ ಒಳ್ಳೆಯ ಭಾವನೆಗಳನ್ನು ಬೆಳೆಸ್ಕೊಳ್ಳಲು ನಾವೆಲ್ಲರೂ ಸಿದ್ಧರಾಗಬೇಕು. ನಮ್ಮಲ್ಲಿ ಆ ಭಾವನೆಗಳನ್ನು ಅಳವಡಿಸ್ಕೊಳ್ಬೇಕು. ಒಳ್ಳೆಯ ನಡತೆಗಳನ್ನು ತಿಳ್ಕೊಳ್ಬೇಕು, ಒಳ್ಳೆಯ ಭಾವನೆಗಳನ್ನು ಸ್ಪಂದನೆ ಇರಬೇಕು, ಬೇರೊಬ್ಬರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋ ಭಾವನೆ ನಮ್ಮಲ್ಲಿರಬೇಕು. ಅಂದಾಗ ನಮಗೂ ನೆಮ್ಮದಿ ಇರ್ತದೆ, ಸಮಾಜದಲ್ಲಿ ಒಳ್ಳೆಯವರು ಅನ್ನಿಸ್ಕೊಳ್ತೀವಿ, ಮನೆಯಲ್ಲಿಯೂ ಕೂಡ ನೆಮ್ಮದಿ ಉಂಟಾಗ್ತದೆ. ನಮ್ಮ ಹಿತನುಡಿಗಳು ನಿಮಗೆ ಇಷ್ಟವಾದರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಮಂಜುಳಾ ನಾಗರಾಜ್.